ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾವರ್ ನೆನಪಿದೆಯಾ? 6/5/2026 वाक्य मीठे बच्चे, जब तुम संपूर्ण पावन बनोगे तभी बाप तुम्हारी बलिहारी स्वीकार करेंगे. अपनी दिल से पूछो हम कितना पावन बने हैं. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಧುರರಾದ ಮಕ್ಕಳೇ, ಯಾವಾಗ ನೀವು ಸಂಪೂರ್ಣ ಪಾವನ ಆಗ್ತಿರೋ ಆವಾಗಲೇ ತಂದೆ ನಮ್ಮ ಬಲಿಹಾರಿಯನ್ನು ಸ್ವೀಕಾರ ಮಾಡ್ತಾರೆ. ನಮ್ಮ ಮನಸ್ಸಿಗೆ ನಾವೇ ಕೇಳ್ಕೊಳ್ಬೇಕು ನಾವೆಷ್ಟು ಪಾವನರಾಗಿದ್ದೇವೆ ಅಂತ. ಪ್ರಶ್ನೆ, तुम बच्चे अभी खुशी खुशी से बाप पर बलि चढ़ते हो क्यों? ನೀವು ಮಕ್ಕಳು ಈಗ ಖುಷಿ ಖುಷಿಯಿಂದ ತಂದೆಗೆ ಬಲಿಹಾರಿ ಆಗ್ತೀರಾ ಯಾಕೆ? उत्तर, क्योंकि तुम जानते हो अभी हम बलिहार जाते हैं तो बाप 21 जन्मों के लिए बलिहार जाते हैं. ಏಕೆಂದರೆ ನೀವು ತಿಳ್ಕೊಂಡಿದ್ದೀರಾ, ಈಗ ನಾವು ಬಲಿಹಾರಿ ಆದರೆ ತಂದೆ 21 ಜನ್ಮಗಳಿಗೋಸ್ಕರ ಬಲಿಹಾರಿ ಆಗ್ತಾರೆ. तुम बच्चों को यह भी मालूम है कि अभी अविनाशी रुद्र ज्ञान यज्ञ में सब मनुष्य मात्र को स्वाहा होना ही है. ಬಾಬಾ ಹೇಳ್ತಾರೆ, ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಏನು ಗೊತ್ತಿದೆ? ಈಗ ಈ ಅವಿನಾಶಿ ರುದ್ರಜ್ಞಾನ ಯಜ್ಞದಲ್ಲಿ ಎಲ್ಲ ಮನುಷ್ಯ ಮಾತ್ರರು ಸ್ವಾಹ ಆಗಲೇಬೇಕಾಗಿದೆ. इसलिए तुम पहले से ही खुशी खुशी से अपना तन मन धन सब कुछ स्वाहा कर सफल कर लेते हो. ಅದಕ್ಕೋಸ್ಕರ ನೀವು ಮೊದಲೇ ಖುಷಿ ಖುಷಿಯಿಂದ ನಿಮ್ಮ ತನು ಮನ ಧನ ಎಲ್ಲವನ್ನ ಸ್ವಾಹ ಮಾಡಿ ಸಫಲ ಮಾಡ್ಕೊಳ್ತೀರ. ಗೀತ್, ಮುಖಡಾ ದೇಖಲೆ ಪ್ರಾಣಿ ಕಿತನಾ ಪಾಪ ಕಿಯಾ ಹೇ ಕಿತನಾ ಪುಣ್ಯ ಕಿಯಾ ಹೇ. ಬಾಬಾ ಗೀತೆಯನ್ನು ಹೇಳ್ತಾರೆ, ಮುಖವನ್ನು ನೋಡಿಕೊಳ್ಳಲೆ ಪ್ರಾಣಿ, ನೀನೆಷ್ಟು ಪಾಪ ಮಾಡಿರುವೆ, ನೀನೆಷ್ಟು ಪುಣ್ಯ ಮಾಡಿರುವೆ ಅಂತ. ಓಂ ಶಾಂತಿ. शिव भगवान आज जरूर अपने बच्चों प्रति ही नॉलेज सिखाते हैं, वह श्रीमत देते हैं. हे बच्चों, वह हे प्राणी, शरीर से प्राण निकल जाते हैं, वह आत्मा निकल जाती है, एक ही बात है. ಬಾಬಾ ಹೇಳ್ತಾರೆ, ಇಲ್ಲಿ ಶಿವ ಭಗವಾನ್ ವಾಚ್ ಆಗಿದೆ, ಅವಶ್ಯವಾಗಿ ತಮ್ಮ ಮಕ್ಕಳ ಪ್ರತಿನೇ ಜ್ಞಾನವನ್ನು ಕಲಿಸ್ತಾರೆ ಅಥವಾ ಶ್ರೀಮತ ಕೊಡ್ತಾರೆ. ಹೇ ಮಕ್ಕಳೇ ಅಥವಾ ಹೇ ಪ್ರಾಣಿಗಳೇ, ಶರೀರದಿಂದ ಪ್ರಾಣ ಹೋಗ್ತಿದೆ ಅಥವಾ ಆತ್ಮ ಹೋಗ್ತಿದೆ ಅಂದರೆ ಎರಡು ಒಂದೇ ಮಾತು. ಹೇ ಪ್ರಾಣಿ ಅಥವಾ ಹೇ ಬಚ್ಚೆ, तुमने देखा कि मेरे जीवन में कितना पाप था और कितना पुण्य था. ಬಾಬಾ ಹೇಳ್ತಾರೆ, ಹೇ ಪ್ರಾಣಿ ಅಥವಾ ಹೇ ಮಕ್ಕಳೇ, ನೀವು ನೋಡಿದ್ದೀರಾ ನನ್ನ ಜೀವನದಲ್ಲಿ ಎಷ್ಟು ಪಾಪ ಇತ್ತು ಅಥವಾ ಎಷ್ಟು ಪುಣ್ಯ ಇತ್ತು ಅಂತ. ಹಿಸಾಬ್ तो बता दिया है. तुम्हारे जीवन में आधा कल्प पुण्य आधा कल्प पाप होते हैं. ಲೆಕ್ಕ ಅಂತೂ ಹೇಳಿದ್ದೀನಿ, ನಿಮ್ಮ ಜೀವನದಲ್ಲಿ ಅರ್ಧ ಕಲ್ಪ ಪುಣ್ಯ ಇದ್ದರೆ ಅರ್ಧ ಕಲ್ಪ ಪಾಪ ಇರ್ತದೆ. ಪುಣ್ಯ ಕಾ ವರ್ಷ ಬಾಪ್ ಸೆ ಮಿಲ್ತಾ ಹೇ ಜಿಸ್ಕೋ ರಾಮ್ ಕಹತೆ ಹೇ. ಪುಣ್ಯದ ಆಸ್ತಿ ತಂದೆಯಿಂದ ಸಿಗ್ತದೆ, ಅವ್ರಿಗೆ ರಾಮ ಅಂತ ಹೇಳ್ತೇವೆ. ರಾಮ್ ನಿರಾಕಾರಕ್ಕೂ ಕಹ ಜಾತಾ ಹೇ ನ ಕಿ ಸೀತಾವಾಲ ರಾಮ್. ಬಾಬಾ ಹೇಳ್ತಾರೆ, ರಾಮ ಅಂದರೆ ನಿರಾಕಾರನಿಗೆ ಹೇಳಲಾಗ್ತದೆ ಹೊರತು ಸೀತೆಯ ಪತಿ ರಾಮ ಅಲ್ಲ. तो अब तुम बच्चे जो आकर के ब्रह्मा मुखवंशावली ब्राह्मण बने हो, तुम्हारी बुद्धि में आए कि बरोबर आधा कल्प हम पुण्यात्मा ही थे, फिर आधा कल्प पापात्मा बने. ನೀವು ಈಗ ಮಕ್ಕಳು ಏನು ಬಂದು ಬ್ರಹ್ಮ ಮುಖವಂಶಾವಲಿ ಬ್ರಾಹ್ಮಣರಾಗಿದ್ದೀರಾ, ನಿಮ್ಮ ಬುದ್ಧಿಯಲ್ಲಿ ಬಂದಿದೆ ಅವಶ್ಯವಾಗಿ ಅರ್ಧ ಕಲ್ಪ ನಾವು ಪುಣ್ಯಾತ್ಮರೇ ಇದ್ವಿ, ನಂತರ ಅರ್ಧ ಕಲ್ಪ ಪಾಪಾತ್ಮರಾದೆ. ಅಭಿ ಪುಣ್ಯಾತ್ಮ ಬನ್ನ ಹೇ, ಕಿತ್ನಾ ಪುಣ್ಯಾತ್ಮ ಬನೆ ಹೇ ಹರ್ ಏಕ್ ಅಪ್ನಿ ದಿಲ್ ಸೆ ಪೂಛೆ. ಶುಭಾಬಾ ಹೇಳ್ತಿದ್ದಾರೆ ಏನಂತ, ಈಗ ಪುಣ್ಯಾತ್ಮರಾಗಬೇಕು. ಎಷ್ಟು ಪುಣ್ಯಾತ್ಮರಾಗಿದ್ದೇವೆ ಅವರು ಪ್ರತಿಯೊಬ್ಬರು ತಮ್ಮ ಮನಸ್ಸಿಗೆ ಕೇಳ್ಕೊಳ್ಬೋದು. ಪಾಪಾತ್ಮ ಸೆ ಪುಣ್ಯಾತ್ಮ ಕೈಸೆ ಬನೆಂಗೆ ಅಭಿ ಬಾಪ್ನೇ ಸಮಜಾ ಹೇ. ಈಗ ನಾವೆಲ್ಲರೂ ಪಾಪಾತ್ಮರಾಗಿದ್ದೀವಿ, ಪಾಪಾತ್ಮರಿಂದ ಪುಣ್ಯಾತ್ಮರು ಹೇಗಾಗೋದು ಅನ್ನೋದು ಕೂಡ ಶುಭಾಬಾ ನಮಗೀಗ ತಿಳಿಸ್ಕೊಟ್ಟಿದ್ದಾರೆ. ಯಜ್ಞ ತಪಾದಿ ಸೆ ತುಮ್ ಪುಣ್ಯಾತ್ಮ ನಹಿ ಬನೆಂಗೆ, वह है भक्ति मार्ग, इसे कोई भी मनुष्य पुण्यात्ಮ नहीं बनते. ಬಾಬಾ ಹೇಳ್ತಾರೆ, ಯಜ್ಞ ತಪ ಪೂಜೆ ಪುನಸ್ಕಾರಗಳಿಂದ ಯಾರು ಪುಣ್ಯಾತ್ಮರಾಗಲ್ಲ, ಅದು ಭಕ್ತಿ ಮಾರ್ಗ. ಇದರಿಂದ ಯಾವುದೇ ಕೂಡ ಮನುಷ್ಯರು ಪುಣ್ಯಾತ್ಮರು ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. अभी तुम बच्चे समझते हो हम पुण्यात्मा बन रहे हैं, असुरी मत से पापात्मा बनते बनते सीढ़ी उतरते ही आए हैं. ಈಗ ನೀವು ಮಕ್ಕಳು ತಿಳ್ಕೊಂಡ್ರಿ ನಾವು ಪುಣ್ಯಾತ್ಮರಾಗ್ತಿದ್ದೇವೆ, ಅಸುರಿ ಮತದಿಂದ ಪಾಪಾತ್ಮರು ಆಗ್ತಾ ಆಗ್ತಾ ಮೆಟ್ಲು ಕೆಳಗಿಳಿತಾನೆ ಬಂದ್ವಿ. ಕಿತ್ನಾ ಸಮಯ ಹಮ್ ಪುಣ್ಯಾತ್ಮ ಬಂತೆ ಹೇ ವಾ ಸುಖ ಕಾ ವರ್ಷ ಲೇತೆ ಹೇ ये किसको पता नहीं है. ಶುಭಾಬಾ ಹೇಳ್ತಾರೆ, ಅಸುರಿ ಮತದಿಂದ ಪಾಪಾತ್ಮರಾಗ್ತಾ ಆಗ್ತಾ ಮೆಟ್ಲು ಇಳಿತಾನೆ ಬಂದ್ವಿ. ಎಷ್ಟು ಸಮಯ ನಾವು ಪುಣ್ಯಾತ್ಮರಾಗ್ತೇವೆ ಅಥವಾ ಸುಖದಾಸ್ತಿ ಪಡ್ಕೊಳ್ತೇವೆ ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಉಸ್ ಬಾಪ್ ಕೋ ಯಾದ್ ತೋ ಸಭಿ ಮನುಷ್ಯ ಕರ್ತೆ ಹೇ ಉನ್ಕೋ ಈ ಪರಂಪಿತ ಪರಮಾತ್ಮ ಕತ್. ಈಗ ನೋಡಿ, ಆ ಪರಮಾತ್ಮನನ್ನು ಎಲ್ಲ ಮನುಷ್ಯ ಮಾತ್ರರು ಕೂಡ ನೆನಪು ಮಾಡ್ತಾರೆ, ಅವ್ರಿಗೇನೆ ಪರಂಪಿತ ಪರಮಾತ್ಮ ಅಂತ ಹೇಳ್ತಾರೆ. ಬ್ರಹ್ಮ ವಿಷ್ಣು ಶಂಕರ್ ಕೋ ಪರಮಾತ್ಮ ನಹಿ ಕಹೆಂಗೆ ಅವ್ರು ಕಿಸ್ಕೋ ಪರಮಾತ್ಮ ನಹಿ ಕಹ ಸಕ್ತೆ. ಬ್ರಹ್ಮ ವಿಷ್ಣು ಶಂಕರರಿಗೂ ಪರಮಾತ್ಮ ಅಂತ ಹೇಳೋದಿಲ್ಲ, ಇನ್ಯಾರಿಗೂ ಪರಮಾತ್ಮ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಲ್ಲಿ ಸಮಯ ತುಮ್ ಪ್ರಜಾಪಿತ ಬ್ರಹ್ಮ ಕಹತೆ ಹೋ
परंतु प्रजापिता को कभी भक्ति मार्ग में याद नहीं करते हैं। भले ಈ ಸಮಯದಲ್ಲಿ ನೀವು ಪ್ರಜಾಪಿತ ಬ್ರಹ್ಮ ಅಂತ ಹೇಳ್ತೀರಾ, ಆದರೆ ಪ್ರಜಾಪಿತನಿಗೆ ಎಂದಿಗೂ ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡೋದಿಲ್ಲ। याद सभी फिर भी निराकार बाप को ही करते हैं। ओ गॉड फादर, ओ भगवान अक्षर ही निकलते हैं। ಬಾಬಾ ಹೇಳ್ತಾರೆ ನೆನಪು ಎಲ್ಲರೂ ಕೂಡ ನಿರಾಕಾರ ತಂದೆಯನ್ನೇ ಮಾಡ್ತಾರೆ। ಓ ಗಾಡ್ ಫಾದರ್ ಅಂತ ಹೇಳ್ತಾರೆ, ಹೇ ಭಗವಂತ ಅನ್ನೋ ಅಕ್ಷರ ಬರ್ತದೆ। ಏಕೋ ಹಿ ಯಾದ್ ಕರ್ತೆ ಹೇ, ಮನುಷ್ಯ ಅಪ್ನೆ ಕೋ ಗಾಡ್ ಫಾದರ್ ಕಹನ ಸಕೆ, ಒಬ್ಬ ತಂದೆಯನ್ನೇ ನೆನಪು ಮಾಡ್ತಾರೆ। ಮನುಷ್ಯರು ತಮ್ಮನ್ನು ಗಾಡ್ ಫಾದರ್ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ। ನ ಹಿ ಬ್ರಹ್ಮ ವಿಷ್ಣು ಶಂಕರ್ ಅಪ್ನೆ ಕೋ ಗಾಡ್ ಫಾದರ್ ಕಹ ಸಕ್ತೆ ಹೇ। ಬಾಬಾ ಇಲ್ಲಿ ಹೇಳ್ತಾರೆ ಮನುಷ್ಯರು ತಮ್ಮನ್ನು ಗಾಡ್ ಫಾದರ್ ಅಂತ ಹೇಳ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ಬ್ರಹ್ಮ ವಿಷ್ಣು ಶಂಕರರು ಕೂಡ ತಮ್ಮನ್ನು ಗಾಡ್ ಫಾದರ್ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ। उनके शरीर का नाम तो है ना, एक ही गॉड फादर है, उनको अपना शरीर नहीं। ಈ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಅವ್ರದ್ದೇ ಆದ ಶರೀರ ಇದೆ ತಾನೆ, ಆದರೆ ಆ ಒಬ್ಬ ಪರಮಾತ್ಮನಿಗೆ ಮಾತ್ರ ತನ್ನದೇ ಆದ शरीर ಇಲ್ಲ। भक्ति मार्ग में भी शिव की बहुत पूजा करते हैं। अभी तुम बच्चे जानते हो शिव बाबा इस द्वारा हमसे बात करते हैं। हे बच्चों, कितना प्यार से कहते हैं, समझते हैं, मैं सर्व का पतित पावन सद्गति दाता हूँ। ಶಿವಬಾಬಾ ಹೇಳ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿಯೂ ಕೂಡ ಶಿವನ ಭಾಳಷ್ಟು ಪೂಜೆ ಮಾಡ್ತಾರೆ। ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಶಿವಬಾಬಾ ಈ ಶರೀರದ ಮೂಲಕ ನಮ್ಮ ಜೊತೆಗೆ ಮಾತಾಡ್ತಾರೆ। ಹೇ ಮಕ್ಕಳೇ, ಎಷ್ಟು ಪ್ರೀತಿಯಿಂದ ತಿಳ್ಕೊಳ್ತೀವಿ ನಾವು ಸರ್ವರಿಗೂ ಪತಿತ ಅಂದರೆ ಶಿವಬಾಬಾ ಹೇಳ್ತಾರೆ ನಾನು ಸರ್ವರಿಗೂ ಪತಿತ ಪಾವನ सदगति दाता ಆಗಿದ್ದೀನಿ। मनुष्य बाप की महिमा करते हैं ना, लेकिन उनको ये पता नहीं कि 5000 वर्ष बाद आते हैं। ಮನುಷ್ಯರು ತಂದೆ ಮಹಿಮೆ ಮಾಡ್ತಾರೆ, ಆದರೆ ತಿಳ್ಕೊಂಡಿಲ್ಲ 5000 ವರ್ಷಗಳ ನಂತರ ಬರ್ತಾರೆ ಅಂತ। ಜರೂರ್ ಜಬ್ ಕಲಿಯುಗ ಅಂತ ಹೋಗ ತಬಿ ತೋ ಆಯಂಗೆ, ಯಾವಾಗ ಅವಶ್ಯವಾಗಿ ಕಲಿಯುಗದ ಅಂತ್ಯ ಆಗುತ್ತಲ್ವ ಆವಾಗಲೇ ಬರ್ತಾರೆ ತಾನೆ। ಅಭಿ ಕಲಿಯುಗ ಅಂತ ಹೇ ತೋ ಜರೂರ್ ಅಬ್ ಆಯಾ ಹುವಾ ಹೇ, ಈ ಕಲಿಯುಗದ ಅಂತ್ಯ ಅಂದಾಗ ಅವಶ್ಯವಾಗಿ ಬಂದಿರಬೇಕಲ್ಲ। ತುಮಕೋ ಶ್ರೀಮತ್ ಮಿಲ್ತಿ ಹೇ, ಶ್ರೀಮತ್ ಕೊಯ್ ಶ್ರೀಕೃಷ್ಣ ಕಿ ನಹೀ ಹೇ। ಬಾಬಾ ಹೇಳ್ತಾರೆ ನಿಮಗೆ ಶ್ರೀಮತ ಸಿಗ್ತದೆ, ಆದರೆ ಈ ಶ್ರೀಮತ ಶ್ರೀಕೃಷ್ಣನದಲ್ಲ। श्रीकृष्ण की आत्मा भी श्रीमत से सो देवता बनी थी, फिर 84 जन्म लेते, अब तुम असुरी मत के बने हो। ಶ್ರೀಕೃಷ್ಣನ ಆತ್ಮನು ಕೂಡ ಶ್ರೀಮತದಿಂದ ದೇವತೆ ಆಗಿರೋದು, ಹಾಗೆಯೇ 84 ಜನ್ಮ ನಂತರ ಈಗ ನೀವು ಅಸುರಿ ಮತದವರಾಗಿದ್ದೀರಾ। ಬಾಪ್ कहते मैं आता ही तब हूँ जब तुम्हारा चक्र पूरा होता है। ಬಾಬಾ ಹೇಳ್ತಾರೆ ನಾನು ಯಾವಾಗ ಬರ್ತೇನೆ ಅಂದರೆ ನಿಮ್ಮ ಪೂರ್ಣ ಚಕ್ರ ಮುಗಿದು ಹೋಗ್ತದಲ್ವ, ಮುಗಿತದಲ್ವ ಆವಾಗ। तुम जो शुरू में आए थे अब जड़जड़ीभूत अवस्था में हो। झाड़ पुराना जड़जड़ीभूत होता है तो सारा झाड़ ऐसा हो जाता है। ಬಾಬಾ ಹೇಳ್ತಾರೆ ನೀವು ಶುರುವಿನಲ್ಲಿ ಬಂದಿದ್ರಿ, ಯಾವಾಗ ಜಡ್ಜಡಿಭೂತ ಅವಸ್ಥೆಯಲ್ಲಿದ್ರಿ, ವೃಕ್ಷ ಹಳೆದಾಯಿತು, ಜಡ್ಜಡಿಭೂತ ಆದಾಗ ಇಡೀ ವೃಕ್ಷ ಆ ರೀತಿ ಆಗ್ತದೆ। ಬಾಪ್ ಸಮझाते तुम्हारे ತಮೋಪ್ರಧಾನ್ ಬನ್ನೆ ಸೆ ಸಬ್ ತಮೋಪ್ರಧಾನ್ ಬನ್ ಗಯೆ ಹೈ। ಬಾಬನು ಹೇಳ್ತಾರೆ ನೀವು ತಮೋಪ್ರಧಾನ್ ಆಗಿರೋದ್ರಿಂದ ಎಲ್ಲರೂ ತಮೋಪ್ರಧಾನ್ ಆದರು। यह मनुष्य सृष्टि का वैरायटी धर्मों का झाड़ है, इसको उल्टा झाड़ कहते हैं, इसका बीज ऊपर में है। ಇದು ಮನುಷ್ಯ ಸೃಷ್ಟಿಯ ವೆರೈಟಿ ಧರ್ಮದ ವೃಕ್ಷವಾಗಿದೆ, ಇದಕ್ಕೆ ಉಲ್ಟಾ ವೃಕ್ಷ ಅಂತ ಹೇಳ್ತಾರೆ, ಇದರ ಬೀಜ ಮೇಲಿದೆ। ಉಸ್ ಬೀಜ ಸೇ ಹಿ ಸಾರಾ ಝಾಡ್ ನಿಕಲ್ತಾ ಹೈ, ಆ ಬೀಜದಿಂದಲೇ ಎಲ್ಲ ವೃಕ್ಷ ಹುಟ್ಕೊಳ್ತದೆ। ಮನುಷ್ಯ कहते भी है गॉड फादर, ಆತ್ಮ कहती है ಆತ್ಮ का नाम आत्मा ही है। ಮನುಷ್ಯರು ಏನು ಹೇಳ್ತಾರೆ, ಓ ಗಾಡ್ ಫಾದರ್ ಅಂತ ಹೇಳ್ತಾರೆ ತಾನೆ, ಆತ್ಮ ಹೇಳ್ತದೆ ಆತ್ಮದ ಹೆಸರು ಆತ್ಮನೇ ಆಗಿದೆ। ಆತ್ಮ ಶರೀರ ಮೇ ಆತಿ ತೋ ಶರೀರ ಕಾ ನಾಮ ರಖಾ ಜಾತಾ ಖೇಲ್ ಚಲ್ತಾ ಹೈ। ನೋಡಿ ಆತ್ಮ ಶರೀರದಲ್ಲಿ ಬಂದಾಗ ಆ ಶರೀರಕ್ಕೊಂದು ಹೆಸರು ಇಡ್ತಾರೆ ತಾನೆ, ಅದಕ್ಕೆ ಬಾಬಾ ಹೇಳ್ತಾರೆ ಅವಾಗ ಆಟ ಶುರುವಾಗ್ತದೆ। ಆತ್ಮೋಂ ಕಿ ದುನಿಯಾ ಮೇ ಖೇಲ್ ನಹೀ ಚಲ್ತಾ, ಆತ್ಮಗಳ ಲೋಕದಲ್ಲಿ ಆಟ ನಡೆಯೋದಿಲ್ಲ। ಖೇಲ್ ಕಿ ಜಗಹ ಹಿ ಯಹ ಹೈ, ನಾಟಕ ಮೇ ರೋಶನಿ ಆದಿ ಸಬ್ ಹೋತಿ ಹೈ, ಆಟದ ಜಾಗವೇ ಇದಾಗಿದೆ, ನಾಟಕದಲ್ಲಿ ಬೆಳಕೆಲ್ಲ ಇರ್ತದೆ। ಬಾಕಿ ಜहाँ आत्माएं रहती है वहाँ सूर्य चांद नहीं है, ड्रामा का खेल नहीं चलता है। ಇನ್ನು ಎಲ್ಲಿ ಆತ್ಮಗಳಿರ್ತವೆ ಸೂರ್ಯ ಚಂದ್ರರಿರೋದಿಲ್ಲ, ನಾಟಕದ ಆಟ ನಡೆಯೋದಿಲ್ಲ। रात दिन यहाँ होते हैं, सूक्ष्म वतन व मूल वतन में रात दिन नहीं होते, कर्म क्षेत्र यह है। ಬಾಬಾ ಹೇಳ್ತಾರೆ ಹಗಲು ರಾತ್ರಿ ಇಲ್ಲೇ ಆಗ್ತದೆ, ಸೂಕ್ಷ್ಮ ವತನ ಅಥವಾ ಮೂಲ ವತನದಲ್ಲಿ ಹಗಲು ರಾತ್ರಿ ಇರೋದಿಲ್ಲ, ಕರ್ಮ ಕ್ಷೇತ್ರ ಇದಾಗಿದೆ। इसमें मनुष्य अच्छे कर्म भी करते, बुरे कर्म भी करते। ಇಲ್ಲಿ ಮನುಷ್ಯರು ಒಳ್ಳೆ ಕರ್ಮನೂ ಮಾಡ್ತಾರೆ, ಕೆಟ್ಟ ಕರ್ಮನೂ ಮಾಡ್ತಾರೆ। सतयुग त्रेता में अच्छे कर्म होते क्योंकि वहाँ 5 विकार रूपी रावण का राज्य ही नहीं। ಬಾಬಾ ಹೇಳ್ತಾರೆ ಸತ್ಯುಗ ತ್ರೇತಾಯುಗದಲ್ಲಿ ಒಳ್ಳೆ ಕರ್ಮನೇ ನಡೀತದೆ, ಏಕೆಂದರೆ ಅಲ್ಲಿ 5 ವಿಕಾರಗಳ ರೂಪಿ ರಾವಣ ಅನ್ನೋನಿರೋದಿಲ್ಲ, ರಾವಣ ರಾಜ್ಯನೂ ಇರೋದಿಲ್ಲ। बाप बैठ कर्म अकर्म विकर्म का राज बताते हैं। कर्म तो करना ही है, यह कर्म क्षेत्र है। ತಂದೆ ಕೂತ್ಕೊಂಡು ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು
ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ कर्म ಅಂತೂ ಮಾಡಲೇಬೇಕು, ಯಾಕಂದರೆ ಇದು कर्मक्षेत्र। सतयुग में जो मनुष्य कर्म करते हैं वह अकर्म हो जाता है। ಸತ್ಯುಗದಲ್ಲಿ ಯಾವ ಮನುಷ್ಯರು ಕರ್ಮ ಮಾಡ್ತಾರೆ ಅದು ಅಕರ್ಮ ಆಗ್ತದೆ। ವಹ ರಾವಣ ರಾಜ್ಯ ಹಿ ನಹಿ ಉನ್ಕೋ ಹೆವಿನ್ ಕಹಾ ಜಾತಾ ಹೈ। ಬಾಬಾ ಹೇಳ್ತಾರೆ ಅಲ್ಲಿ ರಾವಣ ರಾಜ್ಯನೇ ಇರೋದಿಲ್ಲ, ಅದಕ್ಕೆ ಸ್ವರ್ಗ ಅಂತ ಹೇಳ್ತೇವೆ। ಈ ಸಮಯ ಹೆವಿನ್ ಹೈ ನಹಿ, सतयुग में एक ही भारत था और कोई खंड नहीं था। ಈ ಸಮಯದಲ್ಲಿ ಸ್ವರ್ಗ ಅನ್ನೋದಿಲ್ಲ, ಸತ್ಯುಗದಲ್ಲಿ ಒಂದೇ ಭಾರತ ಇತ್ತು, ಬೇರೆ ಯಾವ ಖಂಡ ಇರಲಿಲ್ಲ ಅಲ್ಲಿ। हेवनली गॉड फादर कहते हैं तो बाप को जरूर हेवन ही रचें। हेवनली गॉड फादर कहते हैं तो बाप जरूर हेवन ही रचें। ಸ್ವರ್ಗದ ರಚಯಿತ ಅಂತ ಹೇಳ್ತೀವಿ ಅಂದಾಗ ಅವಶ್ಯವಾಗಿ ತಂದೆ ಸ್ವರ್ಗವನ್ನೇ ರಚನೆ ಮಾಡ್ತಾರೆ। यह सब नेशन वाले जानते हैं कि भारत प्राचीन देश है। पहले पहले सिर्फ भारत ही था, यह कोई नहीं जानते हैं। ಎಲ್ಲ ರಾಷ್ಟ್ರದವರು ತಿಳ್ಕೊಂಡಿದ್ದಾರೆ ಭಾರತ ಪ್ರಾಚೀನ ದೇಶವಾಗಿತ್ತು, ಮೊದಲಿಗೆ ಕೇವಲ ಭಾರತವೇ ಇತ್ತು, ಇದನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ। अभी तो नहीं है ना, यह है ही 5000 वर्ष की बात। ಈಗಂತೂ ಇಲ್ಲ ಅಲ್ವಾ, ಇದು 5000 ವರ್ಷದ ಮಾತು। कहते भी है क्राइस्ट से 3000 वर्ष पहले भारत है विंತ ಹೇಳ್ತಾರೆ ತಾನೆ, ಕ್ರೈಸ್ತನಿಗಿಂತ 3000 ವರ್ಷದ ಮೊದಲು ಭಾರತ ಸ್ವರ್ಗವಾಗಿತ್ತು। रचयिता जरूर रचना रचेंगे, तमो प्रधान बुद्धि होने कारण इतना भी नहीं समझते। ರಚಯಿತ ಅವಶ್ಯವಾಗಿ ರಚನೆಯನ್ನು ರಚನೆ ಮಾಡ್ತಾರಲ್ವ, ತಮೋ ಪ್ರಧಾನ ಬುದ್ಧಿ ಇರುವ ಕಾರಣ ಅಷ್ಟು ಕೂಡ ತಿಳ್ಕೊಳ್ಳೋದಿಲ್ಲ। ಭಾರತ तो सबसे ऊंच खंड है, पहली बिरादारी है मनुष्य सृष्टि का। ಭಾರತ ಎಲ್ಲಕ್ಕಿಂತ ಶ್ರೇಷ್ಠ ಖಂಡವಾಗಿದೆ, ಮೊದಲನೆಯ ಒಂದು ಮನೆತನವಾಗಿದೆ ಮನುಷ್ಯ ಸೃಷ್ಟಿದು। यह भी ड्रामा बना हुआ है, साहूकार गरीबों को मदद करते हैं, यह भी चला आता है। ಇದು ಕೂಡ ನಾಟಕ ಮಾಡಲ್ಪಟ್ಟಿದೆ, ಸಾಹುಕಾರರು ಬಡವರಿಗೆ ಸಹಾಯ ಮಾಡ್ತಾರೆ, ಇದು ಕೂಡ ನಡೀತಾ ಬರ್ತದೆ। ಭಕ್ತಿ ಮಾರ್ಗ में भी साहूकार गरीबों को दान करते हैं, परंतु यह है ही पति दुनिया। ಭಕ್ತಿ ಮಾರ್ಗದಲ್ಲಿಯೂ ಕೂಡ ನೋಡಿ ಸಾಹುಕಾರರು ಬಡವರಿಗೆ ದಾನ ಮಾಡ್ತಾರೆ, ಆದರೆ ಇದು ಪತಿತ ಜಗತ್ತು। तो जो जो कुछ भी दान पुण्य करते हैं पतित ही करते हैं, जिसको दान करते वह भी पतित है। ಬಾಬಾ ಹೇಳ್ತಾರೆ ಆದರೆ ಇದು ಪತಿತ ಜಗತ್ತು, ಯಾರ್ಯಾರು ಏನೇನು ದಾನ ಮಾಡ್ತಾರೋ ಪತಿತರೇ ಮಾಡ್ತಾರೆ। ಬಾಬಾ ಹೇಳ್ತಾರೆ ಯಾರಿಗೆ ದಾನ ಮಾಡ್ತಾರೆ ಅವರು ಕೂಡ ಪತಿತರೇ ತಾನೆ। ಪತಿತ್ ಪತಿತ್ ಕೋ ದಾನ ಕರೆಂಗೆ ಉನ್ಕಾ ಫಲ ಕ್ಯಾ ಪಾಯೆಂಗೆ। ಪತಿತರು ಪತಿತರಿಗೆ ದಾನ ಮಾಡ್ತಾರೆ, ಅದ್ರ ಫಲ ಏನು ಪಡ್ಕೊಳ್ತಾರೆ? ಬಲ್ ಕಿತ್ನಾ ಭೀ ದಾನ ಪುಣ್ಯ ಕರ್ತೆ ಆಯೆ ಫಿರ್ ಭೀ ಗಿರ್ತೆ ಆಯೆ ಹೇ। ಭಾರತ ಜೈಸಾ ದಾನಿ ಖಂಡ ಅವ್ರ ಕೋಯಿ ನೈ ಹೋತಾ, ಬಲೆ ಎಷ್ಟೇ ದಾನ ಪುಣ್ಯ ಮಾಡ್ತಾ ಬಂದ್ರೂ ಕೂಡ ಕೆಳಗಿಳಿತಾನೆ ಬಂದರು। ಭಾರತದಂಥ ದಾನಿ ಖಂಡ ಇನ್ಯಾವುದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ। ಈ ಸಮಯ ತುಮಾರ ಜೋ ಭಿ तन मन धन है यह सब इसमें स्वाहा करते हो, इसको कहा जाता है ರಾಜಸ್ವ ಅಶ್ವಮೇಧ ಅವಿನಾಶಿ ಜ್ಞಾನ ಯಜ್ಞ। ಶುಭಾಬ ಹೇಳ್ತಾರೆ ಭಾರತದಂಥ ದಾನಿ ಕಂಡ ಇನ್ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ। ಈ ಸಮಯದಲ್ಲಿ ನೀವು ಏನೆಲ್ಲ ತನು ಮನ ಧನ ನಿಮ್ದಿದೆ ಇದೆಲ್ಲವನ್ನು ಸ್ವಹ ಮಾಡ್ತೀರಾ, ಇದಕ್ಕೆ ಹೇಳಲಾಗ್ತದೆ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞ ಅಂತ। आत्मा कहती है ये जो पुराना शरीर है इनको भी यहाँ स्वाहा करना है, क्योंकि तुम जानते हो सारी दुनिया के मनुष्य मात्र इसमें स्वाहा होते हैं, इसलिए हम क्यों नहीं खुशी से बाबा पर बलि चढ़ जाए। ಆತ್ಮನೂ ಕೂಡ ಹೇಳ್ತದೆ ಇದು ಹಳೆ ಜಗತ್ತಾಗಿದೆ, ಇದನ್ನು ಇಲ್ಲಿಯೇ ಸ್ವಾಹ ಮಾಡಲಾಗ್ತದೆ। ಯಾಕೆಂದರೆ ನೀವು ತಿಳ್ಕೊಂಡಿದ್ದೀರ ಇಡೀ ಜಗತ್ತಿನ ಮನುಷ್ಯ ಮಾತ್ರರು ಇದರಲ್ಲಿ ಸ್ವಾಹ ಆಗ್ತಾರೆ, ಅದಕ್ಕೋಸ್ಕರ ಯಾಕೆ ನಾವು ಖುಷಿಯಿಂದ ಬಾಬನಿಗೆ ಬಲಿಹಾರಿ ಆಗಬಾರ್ದು। ಆತ್ಮ ಜಾನ್ತಿ ಹೈ ಹಮ್ ಬಾಪ್ ಕೋ ಯಾದ್ ಕರ್ತೆ ಹೈ, ಆತ್ಮನೂ ಕೂಡ ತಿಳ್ಕೊಂಡಿದೆ ನಾವು ತಂದೆಯನ್ನು ನೆನಪು ಮಾಡ್ತೇವೆ। कहते भी आए हैं बाबा आप जब आएंगे तो हम बलिहार जाएंगे, क्योंकि अब हमारे बलिहार जाने से आप फिर 21 जन्मों के लिए बलिहार जाएंगे। ಹೇಳ್ತಾನೆ ಬಂದ್ವಿ ನಾವು ಬಾಬಾ ಯಾವಾಗ ನೀವು ಬರ್ತೀರೋ ಆವಾಗ ನಾವು ನಿಮಗೆ ಬಲಿಹಾರಿ ಆಗ್ತೀವಿ ಅಂತ। ಏಕೆಂದರೆ ಈಗ ನಮ್ಮ ಬಲಿಹಾರಿ ಅಂದರೆ ನಾವು ಬಲಿಹಾರಿ ಆಗೋದ್ರಿಂದ ತಾವು ಕೂಡ 21 ಜನ್ಮಗಳಿಗೋಸ್ಕರ ಬಲಿಹಾರಿ ಆಗ್ತೀರಾ। ಯಾ ಸೌದಾಗರಿ ಹೇ हम आप पर बलिहार जाते हैं तो आप भी तो 21 बार बलिहार जाते हैं। ಇದೊಂದು ಬಾಬಾ ಹೇಳ್ತಾರೆ ಒಂದು ರೀತಿ ವ್ಯಾಪಾರ ಇದ್ದಂಗೆ, ನಾವು ನಿಮಗೆ ಬಲಿಹಾರಿ ಆದರೆ ನೀವು 21 ಜನ್ಮ ನಮಗೆ ಬಲಿಹಾರಿ ಆಗ್ತೀರಾ। बाप कहते जब तक तुम्हारी आत्मा पवित्र नहीं बनी है तब तक हम बलिहारी स्वीकार नहीं करते हैं। ಬಾಬಾ ಹೇಳ್ತಾರೆ ಎಲ್ಲಿವರೆಗೆ ನಿಮ್ಮ ಆತ್ಮ ಪವಿತ್ರ ಆಗೋದಿಲ್ವೋ ಅಲ್ಲಿವರೆಗೆ ನಾವು ಬಲಿಹಾರಿಯನ್ನು ಸ್ವೀಕಾರ ಮಾಡೋದಿಲ್ಲ ಅಂತ। बाप कहते हैं मामे कम याद करो तो आत्मा प्योर बन जाएंगे। ಬಾಬಾ ಹೇಳ್ತಾರೆ ನಾನೊಬ್ಬನ್ನೇ ನೆನಪು ಮಾಡಿ ಆಗ ಆತ್ಮ ಪ್ಯೂರ್ ಆಗ್ತದೆ। ಬಾಪ್ ಕೋ ಭೂಲ್ನೆ ಸೆ ತುಮ್ ಕಿತ್ನೆ ಪತಿತ ದುಃಖಿ ಹುಯೇ ಹೋ,
ಮನುಷ್ಯ ದುಃಖಿ ಹೋತೆ तो फिर ಶರಣಾಗತಿ लेते हैं. ಬಾಬಾ ಹೇಳ್ತಾರೆ ತಂದೆಯನ್ನು ಮರೆಯೋದ್ರಿಂದ ನೀವೆಷ್ಟು ಪತಿತರು ದುಃಖಿಗಳಾಗಿದ್ದೀರಾ. ಮನುಷ್ಯರು ದುಃಖಿ ಆಗ್ತಾರೆ, ಆಮೇಲೆ ಶರಣಾಗತಿ ಯಾವಾಗ ದುಃಖಿ ಆಗ್ತಾರಲ್ಲ ಆವಾಗ ಅವರನ್ನು ಶರಣ ಅಂದರೆ ತಮ್ಮ ಶರಣದಲ್ಲಿ ತಗೊಳ್ಳಾಗ್ತದೆ. अभी तुम 63 जन्म रावण से बहुत दुखी हुए हो. एक सीता की बात नहीं, सब सीताएं हैं जो भी मनुष्य मात्र है. ಈಗ ನೀವು 63 ಜನ್ಮ ರಾವಣನಿಂದ ಬಹಳ ದುಃಖಿಯಾಗಿದ್ದೀರಾ. ಒಬ್ಬ ಸೀತೆಯ ಮಾತಿಲ್ಲ ಇಲ್ಲಿ, ಎಲ್ಲರೂ ಸೀತೆಯರೇ ಆಗಿದ್ದಾರೆ, ಎಲ್ಲ ಮನುಷ್ಯ ಮಾತ್ರರಿದ್ದಾರೆ. रामायण में तो कहानी लिख दी है, सीता को रावण ने शोक वाटिका में डाला. ರಾಮಾಯಣದಲ್ಲಿ ಎಷ್ಟೆಲ್ಲ ಕಥೆಗಳನ್ನು ಬರೆದ್ರು ನೋಡಿ, ಸೀತೆಯನ್ನು ರಾವಣ ಶೋಕವಾಟಿಕೆಯಲ್ಲಿಟ್ಟ ಅಂತ. वास्तव में बात सारी इस समय की है. सभी रावण अर्थात 5 विकारों की जेल में है, इसलिए दुखी हो पुकारते हैं हमको इनसे छुड़ाओ. ವಾಸ್ತವದಲ್ಲಿ ಮಾತೆಲ್ಲ ಈ ಸಮಯದಾಗಿದೆ. ಎಲ್ಲ ರಾವಣ ಅಂದರೆ 5 ವಿಕಾರಗಳ ಜೈಲಿನಲ್ಲಿದ್ದಾರೆ. ಎಲ್ಲರೂ ರಾವಣನ 5 ವಿಕಾರಗಳ ಜೈಲಿನಲ್ಲಿದ್ದಾರೆ. ಅದಕ್ಕೋಸ್ಕರ ದುಃಖಿಯಾಗಿ ಕರೀತಾರೆ ನಮ್ಮನ್ನು ಈ ರಾವಣನಿಂದ ಬಿಡಿಸು ಅಥವಾ ಈ ವಿಕಾರಗಳಿಂದ ಬಿಡಿಸು ಅಂತ. ಏಕಿ ಬಾತ್ ನಹಿ, ಏಕಕ್ಕಿ ಬಾತ್ ನಹಿ, ಬಾಪ್ ಸಮಜಾತಿ ಸಾರಿ ದುನಿಯಾ ರಾವಣ ಕಿ ಜೈಲ್ ಮೇ. ಇಲ್ಲಿ ಒಬ್ಬರ ಮಾತಿಲ್ಲ, ಬಾಬಾ ತಿಳಿಸ್ಕೊಡ್ತಾರೆ ಇಡೀ ಜಗತ್ತು ರಾವಣನ ಜೈಲಿನಲ್ಲಿದೆ. ರಾವಣ ರಾಜ್ಯ ಏನ ಕತೆ ಬಿ ಹೇ ರಾಮ ರಾಜ್ಯ ಚಾಯ್. ರಾವಣ ರಾಜ್ಯ ಅಲ್ವಾ ಹೇಳ್ತಾರೆ ನೋಡಿ, ರಾಮರಾಜ್ಯ ಬೇಕು ಅಂತ. ಗಾಂಧಿನೇ ಬಿ ಕಹ ಸನ್ಯಾಸಿ ಕಭಿ ಐಸಿ ನಹಿ ಕಹೆಂಗೆ ಕಿ ರಾಮರಾಜ್ಯ ಚಾಯ್. ಗಾಂಧಿನೂ ಕೂಡ ಹೇಳಿದರು ಸನ್ಯಾಸಿಗಳು ಈ ರೀತಿ ಹೇಳೋದಿಲ್ಲ ರಾಮರಾಜ್ಯ ಬೇಕು ಅಂತ, ಭಾರತವಾಸಿ ಕಹೆಂಗೆ. ಈ ಸಮಯ ಆದಿ ಸನಾತನ್ ದೇವಿ ದೇವತಾ ಧರ್ಮ ಹೈ ನಹಿ ಅವ್ರ ಬ್ರಾಂಚೀಸ್ ಹೈ ಸತ್ಯುಕ್ತ. ಶುಭಾಬ ಹೇಳ್ತಾರೆ ಗಾಂಧಿನೂ ಕೂಡ ಹೇಳಿದರು ಸನ್ಯಾಸಿಗಳೇ ಈ ಥರ ಹೇಳೋದಿಲ್ಲ ರಾಮರಾಜ್ಯ ಬೇಕು ಅಂತ, ಭಾರತವಾಸಿಗಳೇ ಹೇಳೋದು. ಈ ಸಮಯದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಅನ್ನೋದಿಲ್ಲ, ಬ್ರ್ಯಾಂಚಸ್ ಇದೆ. ಸತ್ಯುಗ ಇತ್ತು, ಬಾಬಾ ಹೇಳ್ತಾರೆ ಬೇರೆಲ್ಲ ಏನಿದೆ ಸಂಸ್ಥೆಗಳಿದ್ದಾವೆ, ಸತ್ಯುಗ ಇತ್ತು. ಏಕೇ ಆದಿ ಸನಾತನ ದೇವಿ ದೇವತಾ ಧರ್ಮತ, ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. अभी वह नाम ही बदला हुआ है. अपने धर्म को भूल फिर और धर्म में कन्वर्ट हो जाते हैं. मुसलमान आए, कितने हिंदुओं को अपने धर्म में कन्वर्ट कर लिया. ಬಾಬಾ ಹೇಳ್ತಾರೆ ತಮ್ಮ ಧರ್ಮವನ್ನು ಬಿಟ್ಟು ಬೇರೆ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆದರು. ಮುಸಲ್ಮಾನರು ಬಂದರು, ಎಷ್ಟು ಹಿಂದೂಗಳನ್ನು ತಮ್ಮ ಧರ್ಮದಲ್ಲಿ ಕನ್ವರ್ಟ್ ಮಾಡಿಕೊಂಡ್ರು. ಕ್ರಿಶ್ಚಿಯನ್ धर्म में भी बहुत कन्वर्ट हुए हैं, इसलिए भारतवासियों की जनसंख्या कम हो गई है. ಕ್ರಿಶ್ಚಿಯನ್ ಧರ್ಮದಲ್ಲಿಯೂ ಕೂಡ ಬಹಳಷ್ಟು ಕನ್ವರ್ಟ್ ಆಗಿದ್ದಾರೆ, ಅದಕ್ಕೋಸ್ಕರ ಭಾರತವಾಸಿಗಳ ಜನಸಂಖ್ಯೆ ಕಡಿಮೆ ಆಗಿದೆ. ನೈತೋ ಭಾರತವಾಸಿಯೋं की ಜನಸಂಖ್ಯೆ ಸಬ್ಸೆ ಜಾಸ್ತಿ ಹೋನಿ ಚಾಹಿ. ಬೇರೆ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗದಿದ್ರೆ ಭಾರತದ ಜನಸಂಖ್ಯೆ ಇನ್ನೂ ಜಾಸ್ತಿ ಆಗಬೇಕಾಗಿತ್ತು ಅಂತಾರೆ ಬಾಬಾ. ಅನೇಕ ಧರ್ಮों में कन्वर्ट हो गए हैं. बाप कहते तुम्हारा जो आदि सनातन देवी देवता धर्म है सबसे ऊंच है. ಅನೇಕ ಧರ್ಮಗಳಲ್ಲಿ ಕನ್ವರ್ಟ್ ಆಗಿದೆ. ಬಾಬಾ ಹೇಳ್ತಾರೆ ನಿಮ್ಮದೇನು ಆದಿ ಸನಾತನ ದೇವಿ ದೇವತಾ ಧರ್ಮ ಇದೆ, ಎಲ್ಲರಿಗಿಂತಲೂ ಶ್ರೇಷ್ಠವಾಗಿದೆ. ಸತೋ ಪ್ರಧಾನತೆ ಅಬ್ ವಹಿ ಬದಲ್ಕರ್ ಫಿರ್ ತಮೋ ಪ್ರಧಾನ ಬನೆ. ಸತೋ ಪ್ರಧಾನ ಇದ್ದರೂ ಈಗ ಅವರು ಬದಲಾವಣೆಯಾಗಿ ತಮೋ ಪ್ರಧಾನ ಆಗಿದ್ದಾರೆ. अब तुम बच्चे समझते हो ज्ञान सागर पतित पावन जिसको बुलाते हैं वही सम्मुख पढ़ा रहे हैं. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಜ್ಞಾನ ಸಾಗರ ಪತಿತ ಪಾವನ ಯಾರನ್ನ ಕರೀತಾರೆ ಅವರೇ ಸಮ್ಮುಖದಲ್ಲಿ ಬಂದು ಓದಿಸಿ. ಯಾರನ್ನ ನಾವು ಕರೆದ್ವಿ ಪತಿತ ಪಾವನ ಜ್ಞಾನ ಸಾಗರ ಬಾ ಅಂತ ಕರೆದು ಅಲ್ವಾ, ಅವ್ರು ಬಂದು ಓದಿಸ್ತಿದ್ದಾರೆ ನಮಗೆ ಸಮ್ಮುಖದಲ್ಲಿ. ವ ಜ್ಞಾನ ಕಾ ಸಾಗರ್ ಪ್ರೇಮ್ ಕಾ ಸಾಗರ್ ಹೇ, ಕ್ರೈಸ್ಟ್ ಕೆ ಐಸಿ ಮಹಿಮಾ ನಹಿ ಕರೆಂಗೆ. ಅವರು ಜ್ಞಾನದ ಸಾಗರ ಪ್ರೇಮದ ಸಾಗರ, ಕ್ರೈಸ್ತಂದು ಆ ರೀತಿ ಮಹಿಮೆ ಮಾಡಲ್ಲ. ಶ್ರೀಕೃಷ್ಣ ಕೋ ಜ್ಞಾನ ಸಾಗರ್ ಪತಿತ ಪಾವನ ನಹಿ ಕಹಾ ಜಾತ. ಶ್ರೀಕೃಷ್ಣನಿಗೆ ಜ್ಞಾನದ ಸಾಗರ ಪತಿತ ಪಾವನ ಅಂತ ಹೇಳಲ್ಲ. ಸಾಗರ್ ಏಕ್ ಹೋತಾ ಹೇ, ಚಾರೋ ತರಫ್ ಆಲ್ರೌಂಡ್ ಸಾಗರ್ ಹಿ ಸಾಗರ್ ಹೇ. ಸಾಗರ ಒಬ್ಬನೇ ಇರೋದು, 4 ಕಡೆ ಆಲ್ರೌಂಡ್ ನೋಡ್ರಿ, ಸುತ್ತಲೂ ಸಾಗರವೇ ಇರೋದು ತಾನೆ. दो सागर नहीं होते, यह मनुष्य सृष्टि का नाटक है, इसमें सबका अलग अलग पार्ट है. ಬಾಬಾ ಹೇಳ್ತಾರೆ 2 ಸಾಗರ ಇಲ್ಲ, ಸಾಗರ ಇರೋದು ಒಂದೇ. ಪತಿತ ಪಾವನ ಅಂತ ಹೇಳೋದಿಲ್ಲ ನೋಡಿ ಶಿವಬಾಬಾ ಯಾರಿಗೆ, ಕೃಷ್ಣನಿಗೆ. ಯ ಮನುಷ್ಯ ಸೃಷ್ಟಿ ಕಾ ನಾಟಕ ಹೇ, ಇಸ್ಮೇ ಸಬ್ಕಾ ಅಲಗ್ ಅಲಗ್ ಪಾರ್ಟ್ ಹೇ. ಇದು ಮನುಷ್ಯ ಸೃಷ್ಟಿಯ ನಾಟಕ, ಇದರಲ್ಲಿ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಪಾತ್ರ ಇದೆ. ಬಾಪ್ ಕತೆ ಮೇರಾ ಕರ್ತವ್ಯ ಸಬ್ಸೆ ಅಲಗ್ ಹೈ, ಮೈ ಜ್ಞಾನ ಕಾ ಸಾಗರ್ ಹೋ. ಬಾಬಾ ಹೇಳ್ತಾರೆ ನನ್ನ ಕರ್ತವ್ಯ ಎಲ್ಲಕ್ಕಿಂತ ಬೇರೆ ಇದೆ, ನಾನು ಜ್ಞಾನದ ಸಾಗರ ಇದ್ದೀನಿ. ಮುಜೆ ಹಿ ತುಮ್ ಪುಕಾರ್ತೆ ಹೋ ಹೇ ಪತಿತ್ ಪಾವನ್, ಫಿರ್ ಕಾತೆ ಹೋ ಲಿಬರೇಟರ್. ನನ್ನನ್ನೇ ನೀವು ಕರಿತೀರಾ ಹೇ ಪತಿತ ಪಾವನ, ಮತ್ತೆ ಹೇಳ್ತೀರಾ ಲಿಬರೇಟರ್ ಅಂತ. ಲಿಬರೇಟ್ ಕಿಸ್ಸೆ ಕರ್ತೆ ಹೇ ಯಬಿ ಕೊಯ್ ನೈ ಜಾನ್ತೆ. ಯಾರಿಂದ ಬಿಡಿಸ್ತಾರೆ ಅನ್ನೋದು ಯಾರು ಕೂಡ ತಿಳ್ಕೊಂಡಿಲ್ಲ. ತುಮ್ ಜಾನ್ತೆ ಹಮ್ ಸತ್ಯುಗ್ ತ್ರೇತಾ ಮೇ ಬಹುತ್ ಸುಖಿ ಥೆ.
उसको स्वर्ग कहा जाता है. ನೀವು ತಿಳ್ಕೊಂಡಿದ್ದೀರಾ, ನಾವು ಸತ್ಯುಗ ತ್ರೇತಾದಲ್ಲಿ ಬಹಳ ಸುಖಿಗಳಾಗಿದ್ವಿ, ಅದಕ್ಕೆ ಸ್ವರ್ಗ ಅಂತ ಹೇಳ್ತಾರೆ. ಅಭಿ ತೋ ಹೈ ಹಿ ನರಕ್ ಇಸ್ಲಿಯೇ ಪುಕಾರ್ತೆ ಹೇ ದುಃಖ ಸೆ ಲಿಬರೇಟ್ ಕರ್ ಸುಖಧಾಮ್ ಲೇ ಚಲೋ. ಈಗಂತೂ ನರಕ ಇದೆ, ಅದಕ್ಕೋಸ್ಕರ ಕರೀತಾರೆ ದುಃಖದಿಂದ ಬಿಡಿಸಿ ಸುಖಧಾಮ ಕರ್ಕೊಂಡು ಹೋಗುವಂತ. ಸನ್ಯಾಸಿ ಕಭಿ ನಹೀ ಕಹೆಂಗೆ ಕಿ ಫಲಾನಾ ಸ್ವರ್ಗವಾಸಿ ಹುವಾ ವ ಫಿರ್ ಕಹತೆ ಪಾರ ನಿರ್ವಾಣ ಗಯ. ಸನ್ಯಾಸಿಗಳು ಎಂದೂ ಈ ರೀತಿ ಹೇಳೋದಿಲ್ಲ, ಇಂಥವರು ಸ್ವರ್ಗವಾಸಿ ಆದರು ಅಂತ. ಅವ್ರೇನು ಹೇಳ್ತಾರೆ, ಪಾರ ನಿರ್ವಾಣಕ್ಕೆ ಹೋದರು ಅಂತ. ವಿಲಾಯತ್ ಮೇ ಬಿ ಕಹತೆ ಹೇ ಲೆಫ್ಟ್ ಫಾರ್ ಹೆವೆನ್ಲಿ ಅಬೋರ್ಡ್. ಸ್ವರ್ಗಕ್ಕೆ ಹೋದರು ಅಂತ ಹೇಳ್ತಾರೆ, ಸ್ವರ್ಗವಾಸಿ ಆದರು ಅಂತ ವಿದೇಶದವ್ರು ಹೇಳ್ತಾರೆ. ಸಮಸ್ತೆ ಗಾಡ್ ಫಾದರ್ ಪಾಸ್ ಗಯೆ, ಹೆವೆನ್ಲಿ ಗಾಡ್ ಫಾದರ್ ಕಹತೆ ಹೇ ಬರೋಬ್ಬರ್ ಹೆವಿಂತ ತಿಳ್ಕೊಳ್ತಾರೆ, ಗಾಡ್ ಫಾದರ್ ಹತ್ರ ಹೋದರು ಅಂತ. ಹೆವೆನ್ಲಿ ಗಾಡ್ ಫಾದರ್ ಅಂತ ಹೇಳ್ತಾರೆ, ಅವಶ್ಯವಾಗಿ ಸ್ವರ್ಗ ಇತ್ತು. ಅಬ್ ನೈ ಹೇ ಹೆಲ್ ಕೆ ಬಾದ್ ಹೆವಿನ್ ಚಾಯ್. ಬಾಬಾ ಹೇಳ್ತಾರೆ ಈಗಿಲ್ಲ, ನರಕದ ನಂತರ ಸ್ವರ್ಗ ಬೇಕು ತಾನೆ. ಗಾಡ್ ಫಾದರ್ ಕೋ ಯಹಾ ಆಕರ್ ಹೆವಿನ್ ಸ್ಥಾಪನ್ ಕರ್ನಾ ಹೇ. ಗಾಡ್ ಫಾದರ್ ಇಲ್ಲಿ ಬಂದು ಸ್ವರ್ಗ ಸ್ಥಾಪನೆ ಮಾಡಬೇಕು. ಸೂಕ್ಷ್ಮ ವತನ್ ಮೂಲ ವತನ್ ಮೇ ಕೊಯ್ ಹೆವಿನ್ ನೈ ಹೋತಾ, ಜರೂರ್ ಬಾಪ್ ಕೋ ಹಿ ಆನಾ ಪಡ್ತಾ ಹೇ. ಸೂಕ್ಷ್ಮ ವತನ ಮೂಲ ವತನಕ್ಕೆ ಯಾವುದೇ ಸ್ವರ್ಗ ಅಂತ ಹೇಳೋದಿಲ್ಲ, ಅವಶ್ಯವಾಗಿ ತಂದೆನೇ ಬರಬೇಕಾಗ್ತದೆ. ಬಾಪ್ ಕತೆ ಮೈ ಆಕರ್ ಪ್ರಕೃತಿ ಕಾ ಆಧಾರ ಲೇತಾ ಹೂँ, ಮೇರಾ ಜನ್ಮ ಮನುಷ್ಯ ಮುವಾಫಿಕ್ ನೈ ಹೇ. ಬಾಬಾ ಹೇಳ್ತಾರೆ, ನಾನು ಬಂದು ಪ್ರಕೃತಿಯ ಆಧಾರವನ್ನು ತಗೊಳ್ತೇನೆ, ನನ್ನ ಜನ್ಮ ಮನುಷ್ಯರ ಹಾಗೆ ಇಲ್ಲ. ಮೈ ಗರ್ಭ ಮೇ ನೈ ಆತಾ ಹೂँ, ತುಮ್ ಸಭಿ ಗರ್ಭ ಮೇ ಆತೆ ಹೋ. ಬಾಬಾ ಹೇಳ್ತಾರೆ, ನಾನು ಗರ್ಭದಲ್ಲಿ ಬರೋದಿಲ್ಲ, ನೀವೆಲ್ಲ ಗರ್ಭದಲ್ಲಿ ಬರ್ತೀರ. सतयुग में गर्भ महल होता है क्योंकि वहाँ कोई विकर्म होता नहीं जो सजाब होंगे. ಸತ್ಯುಗದಲ್ಲಿ ಗರ್ಭ ಮಹಲ್ ಇರ್ತದೆ, ಯಾಕೆಂದರೆ ಅಲ್ಲಿ ಯಾವುದೇ ವಿಕರ್ಮ ಇರೋದಿಲ್ಲ, ಶಿಕ್ಷೆ ಅನುಭವಿಸುವಂಥದ್ದು. ಇಸ್ಲಿಯೇ ಉಸ್ಕೋ ಗರ್ಭ ಮಹಲ್ ಕಹಾ ಜಾತ, ಅದಕ್ಕೆ ಗರ್ಭ ಮಹಲ್ ಅಂತ ಹೇಳ್ತೇವೆ. ಯಾ ವಿಕರ್ಮ ಕರ್ತೆ ಜಿಸ್ಕಿ ಸಜಾ ಭೋಗ್ನಿ ಪಡ್ತಿ ಹೇ ಇಸ್ಲಿಯೇ ಗರ್ಭ ಜೇಲ್ ಕಹಾ ಜಾತ ಹೈ. ನೋಡಿ, ಇಲ್ಲಿ ಪಾಪ ಮಾಡ್ತಾರೆ, ಅದಕ್ಕೆ ಶಿಕ್ಷೆ ಅನುಭವಿಸಬೇಕಾಗ್ತದೆ, ಇದಕ್ಕೆ ಗರ್ಭ ಜೇಲ್ ಅಂತ ಹೇಳಲಾಗ್ತದೆ. यहाँ रावण राज्य में मनुष्य पाप ही करते रहते हैं, यह है ही ಪಾಪಾತ್ಮೋಂ के दिन. ಇಲ್ಲಿ ನೋಡಿ, ಈ ರಾವಣ ರಾಜ್ಯದಲ್ಲಿ ಮನುಷ್ಯರು ಪಾಪನೇ ಮಾಡ್ತಾ ಇರ್ತಾರೆ, ಅದಕ್ಕೆ ಪಾಪದ ಜಗತ್ತು ಅಂತ ಹೇಳ್ತಾರೆ. ವಹ ಪುಣ್ಯಾತ್ಮೋಂ ಕಿ ದುನಿಯಾ ಸ್ವರ್ಗ ಇಸ್ಲಿಯೇ कहते पीपल के पत्ते पर श्री कृष्ण आया. ಬಾಬಾ ಹೇಳ್ತಾರೆ ಅದು ಪುಣ್ಯಾತ್ಮರ ಜಗತ್ತು ಸ್ವರ್ಗ, ಅದಕ್ಕೋಸ್ಕರ ಹೇಳ್ತಾರೆ ನೋಡಿ, ಅದಕ್ಕೋಸ್ಕರ ಹೇಳ್ತಾರೆ ಆಲದ ಎಲೆಯ ಮೇಲೆ ಶ್ರೀಕೃಷ್ಣ ತೇಲಿ ಬಂದ ಅಂತ. ಯಾ ಶ್ರೀಕೃಷ್ಣಗೆ ಮಹಿಮಾ ದಿಕ್ಕಾತೆ. ಸತ್ಯುಗ ಮೇ ಗರ್ಭ ಮೇ ದುಃಖ ನೈ ಹೋತಾ, ಅಲ್ಲಿ ಕೃಷ್ಣನ ಮಹಿಮೆ ತೋರಿಸ್ತಾರೆ. ಸತ್ಯುಗ ಗರ್ಭದಲ್ಲಿ ಬಾಬಾ ಹೇಳ್ತಾರೆ ದುಃಖ ಇರೋದಿಲ್ಲ. ಬಾಪ ಅಕರ್ಮ ವಿಕರ್ಮ ಕಿ ಗತಿ ಸಮझाते जिसका फिर ಶಾಸ್ತ್ರ ಗೀತಾ बनाए हैं. ತಂದೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸ್ಕೊಡ್ತಾರೆ, ಅದನ್ನು ಶಾಸ್ತ್ರ ಅಥವಾ ಗೀತೆ ಅಂತ ಮಾಡಿದರು. ಪರಂತು ಉಸ್ಮೆ ಶಿವ ಭಗವಾನ್ ವಾಚ್ ಕೆ ಬದಲೆ ಶ್ರೀಕೃಷ್ಣ ಕಾ ನಾಮ್ ಡಾಲ್ ದಿಯಾ ಹೈ. ಆದರೆ ಅದರಲ್ಲಿ ಶಿವ ಭಗವಾನ್ ವಾಚದ ಬದಲಿಗೆ ಶ್ರೀಕೃಷ್ಣನ ಹೆಸರು ಹಾಕಿದರು. ಅಬ್ ತುಮ್ ಜಾನ್ತೆ ಹೋ ಹಮ್ ಬೇಹದ್ ಕೆ ಬಾಪ್ ಸೆ ಬೇಹದ್ ಸುಖ ಕಾ ವರ್ಸಾ ಲೇತೆ. ಈಗ ನೀವು ತಿಳ್ಕೊಂಡಿದ್ದೀರಾ, ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿ ಪಡ್ಕೊಳ್ತೇವೆ. ಅಭಿ ಭಾರತ್ ರಾವಣ ಸೆ ಶಾಪಿತ್ ಹೈ ಇಸ್ಲಿಯೇ ದುರ್ಗತಿ ಹೋ ಗಯಿ ಹೈ. ಈಗ ಭಾರತ ರಾವಣನಿಂದ ಶಾಪಿತವಾಗಿದೆ, ಅದಕ್ಕೋಸ್ಕರ ದುರ್ಗತಿಯಾಗಿದೆ. ಯ ಬಡಾ ಶಾಪ್ ಬಿ ಡ್ರಾಮಾ ಮೇ ನೋಂದಾ ಹುವಾ ಹೈ. ಈ ದೊಡ್ಡ ಶಾಪನ್ನು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಬಾಪ್ ಆಕರ್ ವರ ದೇತೆ ಹೈ ಆಯುಷ್ಮಾನ್ ಭವ, ಪುತ್ರವಾನ್ ಭವ, ಸಂಪತ್ತಿವಾನ್ ಭವ, ಸಭಿ ಸುಖ ಕಾ ವರ್ಸಾ ದೇತೆ. ಈಗ ಬಾಬಾ ಬಂದು ವರ ಕೊಡ್ತಾರೆ, ಆಯುಷ್ಮಾನ್ ಭವ ಅಂತಾರೆ, ಪುತ್ರವಾನ್ ಭವ, ಸಂಪತ್ತಿವಾನ್ ಭವ. ಅಂದರೆ ಏನೆಲ್ಲ ನಾವು ಭಕ್ತಿಯಲ್ಲಿ ಅವನಿಗೆ ವರ ಕೊಡುವಂತ ಬೇಡಿದ್ವೋ ಅದಕ್ಕೆ ಶಿವಬಾಬಾ ಈಗ ಬಂದು ಸುಖದ ಆಸ್ತಿಯನ್ನು ಕೊಡ್ತಾರೆ. ತುಮಕೋ ಆಕರ್ ಪಡಾತೆ ಹೇ ಜಿಸ್ ಪಡಾಯಿ ಸೆ ತುಮ್ ದೇವತಾ ಬಂತೆ ಹೋ. ನಿಮಗೆ ಬಂದು ಓದಿಸ್ತಾರೆ, ಆ ಶಿಕ್ಷಣದಿಂದ ನೀವು ದೇವತೆಗಳಾಗ್ತೀರ. ಯ ನೈ ರಚನಾ ಹೋ ರಹಿ ಹೈ, ಬ್ರಹ್ಮ ದ್ವಾರ ತುಮಕೋ ಬಾಪ್ ಅಪನಾ ಬನಾತೆ ಹೇ. ಈಗ ಹೊಸ ರಚನೆ ತಯಾರಾಗ್ತಾ ಇದೆ, ಬ್ರಹ್ಮನ ಮೂಲಕ ನಿಮಗೆ ತಂದೆ ತಮ್ಮವರನ್ನಾಗಿ ಮಾಡ್ಕೊಳ್ತಾರೆ. ಗಾಯ ಬಿ ಜಾತಾ ಹೇ ಪ್ರಜಾಪಿತ ಬ್ರಹ್ಮ. ಬ್ರಹ್ಮನ ಮೂಲಕ ತಂದೆ ನಮ್ಮನ್ನು ತಮ್ಮವರನ್ನಾಗಿ ಮಾಡ್ಕೊಳ್ತಾರೆ. ಗಾಯ ಬಿ ಜಾತಾ ಹೇ ಪ್ರಜಾಪಿತ ಬ್ರಹ್ಮ, ಗಾಯನೂ ಮಾಡಲಾಗ್ತದೆ ಪ್ರಜಾಪಿತ ಬ್ರಹ್ಮ ಅಂತ. ತುಮ್ ಉನ್ಕೆ ಬಚ್ಚೆ ಬ್ರಹ್ಮ ಕುಮಾರ್ ಕುಮಾರಿಯಾ ಬನೆ ಹೋ, ದಾದೆ ಸೆ ವರ್ಷ ಬಾಪ್ ದ್ವಾರ ಲೇತೆ ಹೋ. ನೀವು ಅವರ ಮಕ್ಕಳು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ, ಅಜ್ಜನಿಂದ ಆಸ್ತಿ ತಂದೆ ಮೂಲಕ ಪಡ್ಕೊಳ್ತೀರ. ಆಗೆ ಬಿ ಲಿಯಾತಾ ಫಿರ್ ಬಾಪ್ ಆಯಾ ಹೇ, ಮೊದಲು ಕೂಡ ಪಡ್ಕೊಂಡಿದ್ರಿ, ಈಗ ತಂದೆ ಬಂದಿದ್ದಾರೆ. ಬಾಪ್ಗೆ ಬಚ್ಚೆ ತೋ ಫಿರ್ ಬಾಪ್ಗೆ ಪಾಸ್ ಜಾನೆ ಚಾಹಿಯೇನ. ತಂದೆಯ ಮಕ್ಕಳು ಅಂದಾಗ ತಂದೆ ಹತ್ರ ಹೋಗ್ಬೇಕಲ್ವ. ಪರಂತು ಗಾಯ ಹುವಾ ಹೇ ಪ್ರಜಾಪಿತ ಬ್ರಹ್ಮ ದ್ವಾರ ಮನುಷ್ಯ ಸೃಷ್ಟಿಗೆ ಸ್ಥಾಪನಾ ಹೋತಿ ಹೇ. ಆದರೆ ಗಾಯನ ಮಾಡಲಾಗ್ತದೆ
ಪ್ರಜಾಪಿತ ಬ್ರಹ್ಮನ ಮೂಲಕ ಮನುಷ್ಯ ಸೃಷ್ಟಿಯ ಸ್ಥಾಪನೆ ಆಗ್ತದೆ. तो यहाँ ಹೋಗಿರ ಆತ್ಮಕ್ಕೆ ಸಂಬಂಧ में कहेंगे हम ಬಾಯಿ ಬಾಯಿ है, ಇಲ್ಲೇ ಆಗ್ತದಲ್ವಾ. ಆತ್ಮದ ಸಂಬಂಧದಲ್ಲಿ ಹೇಳಲಾಗ್ತದೆ ನಾವೆಲ್ಲ ಸೋದರರು. ಪ್ರಜಾಪಿತ ಬ್ರಹ್ಮ ಕಿ ಸಂತಾನ बनने से तुम ಬಾಯಿ बहन बनते हो. ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿರೋದ್ರಿಂದ ನಾವು ಸೋದರ ಸೋದರಿಯರಾಗ್ತೇವೆ. ಈ ಸಮಯ तुम सब ಬಾಯಿ बहन हो, तुमने बाप से वर्षा लिया था. ಈ ಸಮಯದಲ್ಲಿ ನೀವೆಲ್ಲ ಸೋದರ ಸೋದರಿಯರು, ನೀವು ತಂದೆಯಿಂದ ಆಸ್ತಿ ಪಡ್ಕೊಂಡಿದ್ರಿ. ಅಬ್ಬಿ ಬಾಪ್ ಸೆ ವರ್ಷಾ ಲೇ ರಹೆ ಹೋ, ಶುಭಾಬ ಕತೆ ಮುಜೆ ಯಾದ್ ಕರೋ. ಈಗಲೂ ಕೂಡ ತಂದೆಯಿಂದ ಆಸ್ತಿ ಪಡ್ಕೊಳ್ತಿದ್ದೀರ. ಶುಭಾಬ ಹೇಳ್ತಾರೆ ನನ್ನ ನೆನ್ಪು ಮಾಡಿ ಅಂತ. ತುಮ್ ಆತ್ಮಕೋ ಶುಭಾಬಕೋ ಯಾದ್ ಕರ್ನ, ನೀವು ಆತ್ಮಗಳು ಶುಭಾಬನ್ನ ನೆನ್ಪು ಮಾಡಬೇಕು. ಯಾದ್ ಕರ್ನೆ ಸೇ ತುಮ್ ಪಾವನ್ ಬನೆಂಗೆ, ಅವ್ರ ಕೋಯಿ ಉಪಾಯ ನೈ. ಶುಭಾಬನ್ ನೆನ್ಪು ಮಾಡಿದರೆ ಮಾತ್ರ ನಾವು ಪಾವನ ಆಗ್ತೇವೆ, ಇನ್ಯಾವ ಉಪಾಯನೂ ಇಲ್ಲ. ಪಾವನ್ ಬನ್ನೇ ಸಿವಾಯ್ ತುಮ್ ಮುಕ್ತಿಧಾಮೆ ಜಾ ನೈ ಸಕ್ತೆ ಹೋ. ಪಾವನ ಆಗದೆ ನಾವು ಮುಕ್ತಿಧಾಮಕ್ಕೆ ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ. जीवन मुक्तिधाम में पहले पहले आदि सनातन देवी देवता धर्म था, फिर नंबरवार और धर्म आए. जीवन मुक्तिधामದಲ್ಲಿ ಮೊದಲಿಗೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ನಂತರ ನಂಬರ್ವಾರ್ ಬೇರೆ ಬೇರೆ ಧರ್ಮಗಳು ಬಂತು. ಬಾಪ अंत में आकर सबको दुख से मुक्त करते. ಬಾಬಾ ಕೊನೆಗೆ ಬಂದು ಎಲ್ಲರನ್ನ ದುಃಖಗಳಿಂದ ಬಿಡಿಸ್ತಾರೆ. उसको कहा भी जाता है लिबरेटर. बाप कहते तुम सिर्फ मुझे याद करो तो तुम्हारे पाप भस्म हो जाएंगे. ತಂದೆಗೆ ಲಿಬ್ರೇಟರ್ ಅಂತ ಹೇಳಲಾಗ್ತದೆ. ಬಾಬಾ ಹೇಳ್ತಾರೆ ನೀವು ಕೇವಲ ನನ್ನ ನೆನ್ಪು ಮಾಡಿ ನಿಮ್ಮ ಪಾಪ ಭಸ್ಮ ಆಗ್ತದೆ. ಬುಲಾತಿ ಬಿ ಹೋ ಬಾಬಾ ಆವೋ ಹಮ್ಕೋ ಪತಿತ್ ಸೆ ಪಾವನ್ ಬನಾವೋ. ಕರೀತಾರೆ ನೋಡಿ ಏನಂತ, ಬಾಬಾ ಬಾ ಅಂತ ಹೇಳಿ ನಮ್ಮನ್ನು ಪತಿತರಿಂದ ಪಾವನ ಮಾಡು ಅಂಥೇಳಿ. ಟೀಚರ್ ತೋ ಪಡಾತೆ ಹೇ, ಇಸ್ಮೇ ಚರಿತ್ರ ಕರ್ತೆ ಹೇ ಕ್ಯಾ. ಟೀಚರ್ ಅಂತೂ ಓದಿಸ್ತಾರೆ, ಇದರಲ್ಲಿ ಚರಿತ್ರೆ ಮಾಡ್ತಾರೇನು. ಯಾ ಬಿ ಪಡಾಯಿ ಹೇ ಅಂದರೆ ಇದು ಒಂದು ಶಿಕ್ಷಣನೇ ಅಂತ. ಬಾಪ್ ಜ್ಞಾನ ಸಾಗರ್ ಹಿ ಆಕರ್ ಜ್ಞಾನ ದೇತ್. ತಂದೆ ಜ್ಞಾನ ಸಾಗರನೇ ಬಂದು ಏನು ಮಾಡ್ತಾರೆ, ಜ್ಞಾನವನ್ನು ಕೊಡ್ತಾರೆ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों का नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार, कर्म अकर्म विकर्म की गति को जान. अब कोई विकर्म नहीं करना है. ಬಾಬಾ ಹೇಳ್ತಾರೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿದು ಈಗ ಯಾವುದೇ ವಿಕರ್ಮ ಮಾಡಬಾರ್ದು. कर्म क्षेत्र पर कर्म करते हुए विकारों का त्याग करना ही विकर्म से बचना है. ಬಾಬಾ ಹೇಳ್ತಾರೆ ಕರ್ಮ ಕ್ಷೇತ್ರದಲ್ಲಿ ಕರ್ಮ ಮಾಡ್ತಾ ವಿಕಾರಗಳ ತ್ಯಾಗ ಮಾಡೋದೇ ವಿಕರ್ಮಗಳಿಂದ ಬಿಡಿಸ್ಕೊಳ್ಳೋದಾಗಿದೆ. सेकंड, ऐसा पावन बनना है जो हमारी बलिहारी बाप स्वीकार कर ले. ಬಾಬಾ ಹೇಳ್ತಾರೆ ನಾವು ಈ ರೀತಿ ಪಾವನರಾಗಬೇಕು, ನಮ್ಮ ಬಲಿಹಾರಿಯನ್ನು ತಂದೆ ಸ್ವೀಕಾರ ಮಾಡಬೇಕು. ಪಾವನ್ ಬನ್ಕರ್ ಪಾವನ್ ದುನಿಯಾ ಮೇ ಜಾನಾ ಹೇ, ಪಾವನರಾಗಿ ಪಾವನ ಜಗತ್ತಿಗೆ ಹೋಗಬೇಕು. ತನ್ ಮನ್ ಧನ್ ಇಸ್ ಯಜ್ಞ ಮೇ ಸ್ವಾಹಾಕರ್ ಸಫಲ್ ಕರ್ನಾ ಹೇ. ತನು ಮನ ಧನ ಈ ಯಜ್ಞದಿಂದ ಸ್ವಾಹ ಮಾಡಿಕೊಂಡು ಸಫಲ ಮಾಡಿಕೊಳ್ಬೇಕು. ವರದಾನ್, नॉलेज की लाइट माइट द्वारा विघ्न विनाशक बनने वाले मास्टर नॉलेजफुल भव. ಬಾಬಾ ವರದಾನ ಕೊಡ್ತಾರೆ, ಜ್ಞಾನದ ಲೈಟ್ ಮೈಟ್ ಮೂಲಕ ವಿಘ್ನ ವಿನಾಶಕರಾಗುವಂತಹ ಮಾಸ್ಟರ್ नॉलेजफुल ಆಗಿರಿ. भक्ति मार्ग में गणेश को विघ्न विनाशक कहकर पूछते हैं, साथ साथ उन्हें मास्टर नॉलेजफुल अर्थात ವಿದ್ಯಾಪತಿ ಬಿ ಮಾನ್ತೆ ಹೇ. ಭಕ್ತಿ ಮಾರ್ಗದಲ್ಲಿ ಗಣೇಶನಿಗೆ ವಿಘ್ನ ವಿನಾಶಕ ಅಂಥೇಳಿ ಪೂಜೆ ಮಾಡ್ತಾರೆ. ಜೊತೆ ಜೊತೆಗೆ ಅವನಿಗೆ ಮಾಸ್ಟರ್ ನಾಲೆಜ್ಫುಲ್ ಅಂದರೆ ವಿದ್ಯಾಪತಿನೂ ಅಂತ ಕೂಡ ಒಪ್ಕೊಳ್ತಾರೆ. तो जो बच्चे मास्टर नॉलेजफुल बनते हैं वो कभी विघ्नों से हार नहीं खा सकते. ಶುಭಾಬ ಹೇಳ್ತಾರೆ ಯಾವ ಮಕ್ಕಳು ಮಾಸ್ಟರ್ ನಾಲೆಜ್ಫುಲ್ ಆಗ್ತಾರೆ ಅವ್ರು ಎಂದೂ ವಿಘ್ನಗಳಿಗೆ ಸೋಲೋದಿಲ್ಲ. ಕ್ಯೂಂಕಿ ನಾಲೆಜ್ ಕೋ ಲೈಟ್ ಮೈಟ್ ಕಹಾ ಜಾತಾ ಹೈ, ಏಕೆಂದರೆ ಜ್ಞಾನಕ್ಕೆ ಲೈಟ್ ಮೈಟ್ ಅಂತ ಹೇಳಲಾಗ್ತದೆ. ಜಿಸೆ ಮಂಜಿಲ್ ಪರ್ ಪਹੁಂಚನಾ ಸಹಜ हो जाता है, ಅದರಿಂದ ನಮ್ಮ ಗುರಿಯನ್ನು ತಲುಪೋದು ಸಹಜ ಆಗಿಬಿಡ್ತದೆ. ऐसे जो विघ्न विनाशक हैं बाप के साथ सदा कंबाइंड रहते हुए नॉलेज का सिमरन करते रहते, वे कभी विघ्न हार नहीं बन सकते हैं. ಶಿವಬಾಬಾ ಒಂದು ಮಾತು ಹೇಳ್ತಾರೆ, ಯಾರು ಈ ರೀತಿ ವಿಘ್ನ ವಿನಾಶಕರಾಗಿದ್ದಾರೆ ಬಾಬನ ಜೊತೆಗೆ ಸದಾ ಕಂಬೈಂಡ್ ಆಗಿರ್ತಾರೆ, ಜೊತೆಗೆ ಜ್ಞಾನವನ್ನು ಸ್ಮರಣೆ ಮಾಡ್ತಾ ಇರ್ತಾರೆ, ಅವ್ರು ಎಂದಿಗೂ ಬಾಬಾ ಹೇಳ್ತಾರೆ ವಿಘ್ನಕ್ಕೆ ಸೋಲಿಕ್ಕೆ ಸಾಧ್ಯ ಇಲ್ಲ. ಏನೇ ವಿಘ್ನ ಬಂದ್ರೂ ಅವ್ರು ಸೋಲಲ್ಲ. स्लोगन, अंदर बाहर जो भी बुराइयां हैं उन्हें संपूर्ण विल कर दो तो विल पावर आ जाएगी.
ಬಾಬಾ ಹೇಳ್ತಾರೆ ಒಳಗೆ ಹೊರಗೆ ಏನೆಲ್ಲ ಕೆಟ್ಟದಿದೆ ಅದನ್ನು ಸಂಪೂರ್ಣ ವಿಲ್ ಮಾಡಿಬಿಡಿ, ಆಗ ನಿಮ್ಮಲ್ಲಿ ವಿಲ್ ಪವರ್ ಬಂದುಬಿಡ್ತದೆ. ಅವ್ಯಕ್ತ ಇಶಾರೆ. ಸದಾ ಅಚಲ ಅಡೌಲ ಏಕರಸ ಸ್ಥಿತಿಯ ಅನುಭವ ಮಾಡಿರಿ. अभी अनुभवी बन औरों को भी अचल अडोल बनाने का अनुभव कराने का समय है. ಬಾಬಾ ಹೇಳ್ತಾರೆ ಈಗ ಅನುಭವಿಯಾಗಿ ಬೇರೆಯವ್ರನ್ನೂ ಕೂಡ ಅಚಲ ಅಡೋಲ ಮಾಡುವ ಅನುಭವ ಮಾಡಿಸುವ ಸಮಯವಾಗಿದೆ. ಅಭಿ ಖೇಲ್ ಕರ್ನೆ ಕಾ ಸಮಯ ಸಮಾಪ್ತಿ. ಈಗ ಆಟ ಆಡೋ ಸಮಯ ಸಮಾಪ್ತಿ ಆಯಿತು ಅಂತಾರೆ ಬಾಬಾ. अब सदा समर्थ बन ನಿರ್ಬಲ ಆತ್ಮೋಂಕೋ ಸಮರ್ಥ ಬನಾತೆ ಚಲ್. ಈಗ ಸದಾ ಸಮರ್ಥರಾಗಿ ನಿರ್ಬಲ ಆತ್ಮಗಳನ್ನು ಸಮರ್ಥರನ್ನಾಗಿ ಮಾಡ್ತಾ ಹೋಗಿ. आप लोगों में निर्बलता के संस्कार होंगे तो दूसरों को भी निर्बल बना देंगे. ನಿಮ್ಮಲ್ಲಿ ನಿರ್ಬಲತೆಯ ಸಂಸ್ಕಾರ ಇದ್ದರೆ ಬೇರೆಯವ್ರನ್ನೂ ಕೂಡ ನೀವು ನಿರ್ಬಲರನ್ನೇ ಮಾಡ್ತೀರಾ. ज्ञान की हर पॉइंट का अनुभवी बनने के लिए ಏಕಾಂತ ಪ್ರಿಯ ಬನೋ, ಏಕಾಗ್ರತಾ का ಅಭ್ಯಾಸ बढ़ाओ. ಜ್ಞಾನದ ಪ್ರತಿಯೊಂದು ಪಾಯಿಂಟಿನ ಅನುಭವಿ ಆಗೋದಕ್ಕೋಸ್ಕರ ಏಕಾಂತ ಪ್ರಿಯರಾಗಿರಿ, ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ತಾ ಹೋಗಿ ಅಭ್ಯಾಸ ಮಾಡಿ ಅಂತಾರೆ ಬಾಬಾ. ಓಂ ಶ